ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬಂಡಾಯ ನಾಯಕರು ಬಂಡೆದ್ದು ಬಿಟ್ಟಿದ್ದಾರೆ. ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಯತ್ನಾಳ್ ಆ್ಯಂಡ್ ಟೀಮ್ ಜೊತೆಗೆ ಈಶ್ವರಪ್ಪನವರು ಸೇರಿದ್ದಾರೆ. ಈಶ್ವರಪ್ಪನವರು ಸದ್ಯಕ್ಕೆ ಬಿಜೆಪಿಯಲ್ಲಿ ಇಲ್ಲದೇ ಇರಬಹುದು, ಆದರೆ ನಾನು ಬಿಜೆಪಿಯವನೇ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಜೊತೆಗೆ ಬಿಜೆಪಿಯ ನಾಯಕರನ್ನ ಕರೆಸಿ ಅವರ ಮನೆಯಲ್ಲೇ ಸಭೆಯನ್ನ ಮಾಡಿದ್ದಾರೆ ಈಶ್ವರಪ್ಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಏನು ಅಂತ ಅಂದರೆ ರಾಜು ಗೌಡ ಕೂಡ ಸಭೆಯಲ್ಲಿದ್ದರು ಈಶ್ವರಪ್ಪನವ್ರ ಜೊತೆಗೆ. ರಾಜು ಗೌಡ ಮತ್ತು ಈಶ್ವರಪ್ಪನವರು ಏನೆಲ್ಲ ಸಭೆಯಲ್ಲಿ ಮಾತನಾಡಿದ್ದಾರೆ ಅನ್ನೋದು ವಿಜೇಂದ್ರ ಗೊತ್ತಾದರೆ ರಾಜು ಗೌಡನನ್ನ ಒದಿತಾನೆ ವಿಜೇಂದ್ರ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿರಬಹುದು ಮ್ಯಾಟರ್? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಈಶ್ವರಪ್ಪ ನಿವಾಸದಲ್ಲಿ ಭಿನ್ನ ಮತೀಯರು ಸಭೆಯನ್ನ ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಬಿಜೆಪಿ ಮಾಜಿ ಶಾಸಕ ರಾಜು ಗೌಡ ಹಾಜರಾಗಿದ್ರು. ಬಿಜೆಪಿ ಮುಖಂಡ ರಾಜು ಗೌಡಗೆ ಸಾಹುಕಾರ್ ಚಾಟಿ ಬೀಸಿದಾರೀಗ. ಈಶ್ವರಪ್ಪ ಮನೆಯಲ್ಲಿ ಚರ್ಚೆ ಆಗಿದ್ದೇನು ಅಂತ ಗೊತ್ತಾದ್ರೆ, ವಿಜೇಂದ್ರಗೆ ಗೊತ್ತಾದ್ರೆ ಆತನೇ ರಾಜು ಗೌಡಗೆ ಒದಿತಾನೆ. ವಿಜೇಂದ್ರ ರಾಜು ಗೌಡಗೆ ಒದಿತಾನೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವತ್ತು ಈಶ್ವರಪ್ಪ ಮನೆಯಲ್ಲಿ ನಡೆದ ಚರ್ಚೆಯೇ ಬೇರೆ, ಹೊರಗೆ ಬಂದು ರಾಜು ಗೌಡ ಮಾತನಾಡಿದ್ದೇ ಬೇರೆ. ಸಭೆಯ ಅಸಲಿ ವಿಚಾರ ಗೊತ್ತಾದ್ರೆ ರಾಜು ಗೌಡ ಮಾಧ್ಯಮಗಳ ಮುಂದೆ ಹೇಳಿದ್ದು ಬೇರೆ. ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಗೊತ್ತಾಗುತ್ತೆ, ಆಗ ಅವರೇ ರಾಜು ಗೌಡಗೆ ಒದಿತಾರೆ ಬಿಡಿ. ಆತರ ಸುಳ್ಳಾಗಿ ಹೇಳಿಕೆ ನೀಡೋದು ಸರಿಯಲ್ಲ ಅಂತ ಬೆಳಗಾವಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣಿಗಳಿಗೆ ಯಾವತ್ತೂ ಕೂಡ ಒಂದೇ ಮುಖ ಇರಲ್ಲ, ಎರಡೂ ಇರಲ್ಲ, 3-4 ಇರ್ತವೆ. ಒಳಗಡೆ ಒಂದು ಹೊರಗಡೆ ಒಂದು ಹೇಳಿಕೆಗಳನ್ನು ಕೊಡೋದು. ಒಳಗಡೆ ಭಿನ್ನಮತೀಯರು ಸಭೆಯನ್ನು ನಡೆಸ್ತಾರೆ, ಅಲ್ಲಿ ಒಂದು ರೀತಿಯಾಗಿ ಮಾತನಾಡೋದು. ಹೊರಗಡೆ ಬಂದು ಮತ್ತು ನಾನು ಬಿಜೆಪಿ ರಾಜ್ಯಾಧ್ಯಕ್ಷರ ಜೊತೆಗೇನೆ ಇದ್ದೀನಿ, ಅವರನ್ನು ಯಾವತ್ತೂ ಬಿಟ್ಟುಕೊಡಲ್ಲ ಅಂತ ಹೇಳಿಕೆಯನ್ನು ಕೊಡೋದು. ಈಶ್ವರಪ್ಪನವರ ನಿವಾಸದಲ್ಲಿ ಭಿನ್ನಮತೀಯರೆಲ್ಲ ಸೇರಿ ಸಭೆಯನ್ನು ನಡೆಸ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ರು. ಈಶ್ವರಪ್ಪನವರು ನಮ್ಮ ನಾಯಕರಲ್ಲ, ಈಗ ಬಿಜೆಪಿ ಅವರಿಲ್ಲ, ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಅಲ್ಲಿ ಬಿಜೆಪಿಯ ಮಾಜಿ ಶಾಸಕ ರಾಜು ಗೌಡ ಅವರು ಕೂಡ ಇದ್ರು. ಒಳಗಡೆ ವಿಚಾರ ಚರ್ಚೆ ಆಗಿದ್ದೇ ಬೇರೆ. ಅಫ್ಕೋರ್ಸ್ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು, ಬಿಜೆಪಿ ರಾಜ್ಯಾಧ್ಯಕ್ಷ ಅವರು ನಮ್ಮ ನಾಯಕರಲ್ಲ ಅಂತ ಹೇಳಿ ಬಹಿರಂಗವಾಗಿಯೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಬಿಜೆಪಿಯ ಬಂಡಾಯ ನಾಯಕರು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ. ಇವರ ಜೊತೆಗೂಡಿದ್ದಾರೆ ಈಗ ರಾಜು ಗೌಡ ಅವರು. ಈಶ್ವರಪ್ಪ ಮನೆಯಲ್ಲಿ ಸಭೆ ಮಾಡಿದ್ರಿ, ಆ ಸಭೆ ಏನು ಏನಂತಂದ್ರೆ ಅದರದ ಬಹಳ ಚರ್ಚೆ ಆಗ್ತಾ ಇದೆ. ಒಳ್ಳೆ ಕ್ವಶನ್ ಕೇಳಿದ್ರಿ, ಅದು ಬಹಳ ಧನ್ಯವಾದ ನಿಮ್ಗೆ. ಅದು ಕ್ಲಿಯರ್ ಮಾಡ್ಬೇಕಾಯ್ತು. ನಾನು ನೋಡಿ ಒಂದು ಸಿಂಪಲ್ ಆಯ್ತು, ಏನೂ ಅದ್ರ ವಿಶೇಷತೆ ಏನೇನು ಇಲ್ಲ. ನಾನು ಮುಂಬೈದ ಬಂದು ಬೆಂಗಳೂರು ಲ್ಯಾಂಡ್ ಅದೇ ಬಸವ ಯತ್ನಾಳ್ ಫೋನ್ ಮಾಡಿದಾಗ ಫೋನ್ ಮಾಡಿ, ರಮೇಶ್ ನಾನು ಎಲ್ಲಿದೆ ಅಂದ್ರೆ ಈಗ ಏರ್ಪೋರ್ಟ್ನಾಗ ಲ್ಯಾಂಡಾಗ ಸಿಟ್ಯಾಗ ಬರ್ತಪ್ಪ. ಇಲ್ಲ ಈಶ್ವರಪ್ಪ ಮನೆ ಹೊಂಟು ಬಂದು ಎಲ್ಲಿ ಮನೆ ಐತೆ ನಂಗೆ ಗೊತ್ತಾಗಿಲ್ಲ. ರೈಲ್ವೆ ಟ್ರ್ಯಾಕ್ ಬರ್ಬೇಕಂತ ಆಯ್ತು ಬಿಟ್ಟು ನಂದು ಆನ್ ದಿ ವೇ ಇದ್ದು ಬರ್ತಾನೆ ಅಂತ ಹೇಳ. ಹೋದಾಗ ಅವರು ವಿಷಯ ಸಬ್ಜೆಕ್ಟ್ ಏನಂತು, ಅಲ್ಲಿ ಹೋಗ್ಬಿಡಿ ಮೊದಲ ರಾಜುಗೌಡ ಬಂದದ್ದು ನನಗೆ ಗೊತ್ತಿಲ್ಲ. ಅವ್ನು ರಾಜುಗೌಡ ಅಂದ್ರೆ ಹೊರಗಿಂದ ಹೊರಗೆ ಬಂದ್ಬಿಡ್ತೀನಿ, ಒಳಗೆ ಹೋಗ್ಕರ್ಕಿಲ್ಲ. ನಾನು ಫಸ್ಟ್ ಹೇಳ್ತೀನಿ, ನಾನು ರಾಜುಗೌಡ ಒಳಗದ ಅಂದ್ರೆ ನಾ ಒಳಗೆ ಹೋಗ್ಕರಿ ಯತ್ನಾಳಪ್ಪ ಇಲ್ಲಪ್ಪ ನಾನು ಬರೋದಿಲ್ಲ ಮನೆ ಹೋಗ್ಕೊಂಡು ಹೇಳ್ಬಿಡ್ತಿದ್ದೆ. ನಾ ನೇರವಾಗಿ ಹೋಗಿದ್ದೆ. ಹೋಗ್ಬಿಡ್ದ ರಾಜುಗೌಡ ಯತ್ನಾಳ್ ಈಶ್ವರಪ್ಪ ಕೂತಿದ್ರು. ಯತ್ನಾಳ್ ಅವ್ರು ಏನು ಚರ್ಚೆ ಮಾಡತ್ರು, ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡತ್ರು. ಅವ್ರ ಸಮಾಜ 2A ಮೀಸಲಾತಿ ಮತ್ತು ಅವರು ST ಮೀಸಲಾತಿ ಚರ್ಚೆ ಮಾಡ್ತಾರೆ. ಈ ರಾಜಕೀಯ ಏನು ಸಮಾಜ ಬಗ್ಗೆ ಚರ್ಚೆ ಮಾಡ್ತಾರೆ. ನಾವು ಕೂತ್ನಿ
ಕೂತ ತಕ್ಷಣ ಇನ್ನೂ ಅಲ್ಲೇನು ಅವ್ರು BJP ಕರ್ಕೊಂಬೋದು ಏನು ಚರ್ಚೆ ಇಲ್ಲ. ಯಾಕೆ BJP ಕರ್ಕೊಂಬರೋದು ನನ್ನಲ್ಲಿ ಶಕ್ತಿ ಅಲ್ಲ. ಅದು ಈಶ್ವರಪ್ಪನು ರಾಷ್ಟ್ರೀಯ ನಾಯಕರು ಉಚ್ಚಾಟನೆ ಮಾಡಿದ್ದಾರೆ, ಅವ್ರು ನಿರ್ಣಯ ತಗೋಬೇಕಾದ್ರೆ ನಾವು ಯಾರೋ ಕರ್ಕೊಂಡೋಗಿ ತಂದು ಅದನ್ನ ದೊಡ್ಡ ಪೋಷಣ ಕೊಡುವಂಥ ಶಕ್ತಿ ನಮ್ಮಲ್ಲಿಲ್ಲ. ನಾವು ಫಸ್ಟ್ ಹೋದಾಗ ಈಶ್ವರಪ್ಪ ಮನೆಗೆ ಹೋದದ್ದು ರಾಜಕೀಯ ದುಡ್ಡಿದ್ದೇವೆ, ಆ ಸಮಾಜದ ಮೀಸಲಾತಿ ಚರ್ಚೆ ಮಾಡಿದ್ರು. ನಾವು ಹೋಗಿ ಕೂತೆ ನಂದು ಏನೂ ಡಿಸ್ಕಷನ್ ಇಲ್ಲ. ರಾಜುಗೌಡ ಯಾಕೆ ಬಂದಂಗೆ ಗೊತ್ತಿಲ್ಲ. ಮತ್ತು ರಾಜುಗೌಡ ಅಲ್ಲಿ ಹೋದಂದ್ರೆ ಮೊದಲೇ ಮತ್ತು ಒಳಗೆ ಹೋಗ್ಕಿಲ್ಲ. ಆದರೆ ಈ ಒಂದು ಸಭೆಯಲ್ಲಿ ಈಶ್ವರಪ್ಪನವರ ಮನೆಯಲ್ಲಿ ಏನು ಸಭೆ ನಡೀತಲ್ಲ, ಭಿನ್ನಮತೀಯರ ಸಭೆ, ಒಳಗಡೆ ಸಭೆಯಲ್ಲಿ ಚರ್ಚೆ ಆಗಿರುವಂಥ ವಿಚಾರನೇ ಬೇರೆ. ಆದರೆ ಹೊರಗಡೆ ಬಂದು ಮಾಧ್ಯಮದವರ ಮುಂದೆ ಈ ಮಾಜಿ ಶಾಸಕ ರಾಜು ಗೌಡ ಕೊಟ್ಟಂತ ಹೇಳಿಕೆನೇ ಬೇರೆ. ಆದರೆ ಅಸಲಿ ವಿಚಾರ ಏನಾದರೂ ವಿಜಯೇಂದ್ರ ಅವರ ಕಿವಿಗೆ ಬಿತ್ತು ಅಂದರೆ, ವಿಜಯೇಂದ್ರ ಗೊತ್ತಾಯಿತು ಅಂತ ಅಂದರೆ ರಾಜು ಗೌಡ ಅವರಿಗೆ ಅವರೇ ಕರೆಸಿ ಒದಿತಾರೆ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಸಲಿ ವಿಚಾರ ಏನು? ಇದು ಈಗಿರುವಂತ ಪ್ರಶ್ನೆ. ಅಸಲಿ ವಿಚಾರ ಗೊತ್ತಾಗ್ಬಿಟ್ರೆ ರಾಜು ಗೌಡನನ್ನ ಒದಿತಾನೆ ವಿಜಯೇಂದ್ರ ಅಂತ ರಮೇಶ್ ಜಾರಕಿಹೊಳಿ ಅವರು ಇಷ್ಟು ದೊಡ್ಡ ಮಟ್ಟದ ಹೇಳಿಕೆಯನ್ನ ಕೊಡ್ತಾರೆ ಅಂತ ಅಂದ್ರೆ ಅಲ್ಲಿ ಏನೋ ಆಗಿದೆ ಅಂತ ಅರ್ಥ, ಏನೋ ನಡೆದಿದೆ, ವಿಜಯೇಂದ್ರ ವಿರುದ್ಧನೇ ಪೆತ್ತೂರಿ ನಡೆದಿದೆ ಅಂತ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ನೋಡೋಣ ವಿಜಯೇಂದ್ರ ಅವ್ರಿಗೆ ಈ ವಿಚಾರ ಗೊತ್ತಾಗಿ ಅವರು ಯಾವ ರೀತಿಯಾದಂತ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಹೇಳಿ.